ಬಸವ ಐ ಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರ್ ಅವರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ 8051 ಮೈಕ್ರೋ ಚಾಪ್ಟ್ರಲ್ಲಿ ಬರುವಂಥ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ ಟಾಪಿಕ್ ಬಗ್ಗೆ ನೋಡೋಣ. ಸೊ ಇದಕ್ಕಿಂತ ಮುಂಚೆ ನಾವು ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ ಅಂದರೆ ಏನು, ಅದರ ಅಡ್ರೆಸ್ ಯಾವ ರೀತಿ ಇರುತ್ತೆ ಆ್ಯಂಡ್ ಅದರ ಯಾವ ರೀತಿ ಒಂದು 128 ಬೈಟ್ಸ್ ಮೆಮೊರಿ ಲೊಕೇಶನ್ ರಿಜಿಸ್ಟರ್ಡ್ ಆಗಿರುತ್ತೆ 8051 ಮೈಕ್ರೋ ಕಂಟ್ರೋಲರ್ ಅಂತ ಹಿಂದಿನ ವೀಡಿಯೋದಲ್ಲಿ ನೋಡಿದ್ವಿ. ಆ್ಯಂಡ್ ಯಾವ ಥರ ಗ್ರೂಪಿಂಗ್ ಆಗಿರುತ್ತೆ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್, ಮತ್ತು ಅದರಲ್ಲಿ ಬರ್ತಕ್ಕಂಥ ಮೊದಲು 4 ಗ್ರೂಪಲ್ಲಿ ಬರೋಂಥ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ಗಳು ಏನೇನು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹಿಂದಿನ ಒಂದು ವೀಡಿಯೋದಲ್ಲಿ ನೋಡಿದ್ವಿ. ಸೊ ಆ ವಿಡಿಯೋ ನೋಡಬೇಕಾದ್ರೆ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಸೊ ಇವತ್ತಿನ ವೀಡಿಯೋದಲ್ಲಿ ಮುಂದಿನ ಉಳಿದಂಥ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ ಬಗ್ಗೆ ನೋಡ್ಕೊತ ಹೋಗೋಣ. ಸೊ ಮೊದಲಿಗೆ ಸೀರಿಯಲ್ ಡಾಟಾ ರಿಜಿಸ್ಟರ್ಸ್. ಸೊ ಸೀರಿಯಲ್ ಡಾಟಾ ರಿಜಿಸ್ಟರ್ಸಲ್ಲಿ 3 ರಿಜಿಸ್ಟರ್ಸ್ ಬರುತ್ತೆ: ಸೀರಿಯಲ್ ಕಂಟ್ರೋಲ್, ಸೀರಿಯಲ್ ಡಾಟಾ ಬಫರ್ ಮತ್ತು ಪವರ್ ಕಂಟ್ರೋಲ್ ಅಂತ 3 ಟೈಪ್ ರಿಜಿಸ್ಟರ್ಸ್ 3 ರಿಜಿಸ್ಟರ್ಸ್ ಬರುತ್ತೆ. 3 8 ಬಿಟ್ ರಿಜಿಸ್ಟರ್ಸ್. ಸೊ ಅದರಲ್ಲಿ ಮೊದಲನೇದು ಬರೋದು ಸೀರಿಯಲ್ ಕಂಟ್ರೋಲ್ ಅಥವಾ ಎಸ್ಕಾನ್. ಸೊ ಈ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ 8051 ಮೈಕ್ರೋ ಕಂಟ್ರೋಲರಲ್ಲಿ ಸೀರಿಯಲ್ ಪೋರ್ಟ್ನ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಇದರ ಅಡ್ರೆಸ್ ಬಂದು 98H. ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ ಅಡ್ರೆಸ್ ಲೊಕೇಶನ್ ಇದರದ್ದು 98H. ಸೊ ಇದೇನು ಮಾಡುತ್ತೆ ಅಂದರೆ 8051 ಮೈಕ್ರೋ ಕಂಟ್ರೋಲರಲ್ಲಿ ಏನು ಸೀರಿಯಲ್ ಪೋರ್ಟ್ ಇರುತ್ತೋ ಆ ಸೀರಿಯಲ್ ಪೋರ್ಟ್ ಮುಖಾಂತರ ಟ್ರಾನ್ಸ್ಮಿಟ್ ಆಗುವಂಥ ಅಥವಾ ರಿಸೀವ್ ಆಗೋಂಥ ಡಾಟಾನ ಇದು ಈ ಒಂದು ಸೀರಿಯಲ್ ಕಂಟ್ರೋಲ್ ರಿಜಿಸ್ಟರ್ ಕಂಟ್ರೋಲ್ ಮಾಡುತ್ತೆ. ಸೊ ಯೂಸಿಂಗ್ ಎಸ್ಕಾನ್ ಯು ಕ್ಯಾನ್ ಕಂಟ್ರೋಲ್ ದ ಆಪ್ರೇಷನ್ ಮೋಡ್ಸ್ ಆಫ್ ದ ಸೀರಿಯಲ್ ಪೋರ್ಟ್. ಸೊ ಈ ರಿಜಿಸ್ಟರ್ ಯೂಸ್ ಮಾಡಿಕೊಂಡು ಸೀರಿಯಲ್ ಪೋರ್ಟ್ ಯಾವ ರೀತಿ ಆಪ್ರೇಷನ್ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಬಾಡ್ ರೇಟ್ ಮತ್ತು ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಡಾಟಾ ಬಾಡ್ ರೇಟ್ ಕೂಡ ನಾವು ಈ ಒಂದು ಸೀರಿಯಲ್ ಕಂಟ್ರೋಲ್ ರಿಜಿಸ್ಟರಿಂದ ಕಂಟ್ರೋಲ್ ಮಾಡ್ಬೋದು. ಬಾಡ್ ರೇಟ್ ಅಂದರೆ ಡೇಟಾ ಟ್ರಾನ್ಸ್ಮಿಟ್ ಆಗುವಂಥ ಸ್ಪೀಡ್, ಅದಕ್ಕೆ ನಾವು ಬಾಡ್ ರೇಟ್ ಅಂತ ಕರಿತೀವಿ. ಆ ಸ್ಪೀಡ್ನ ಕೂಡ ಈ ಸೀರಿಯಲ್ ಕಂಟ್ರೋಲ್ ರಿಜಿಸ್ಟರಿಂದ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಎರಡನೇ ರಿಜಿಸ್ಟರ್ ಸೀರಿಯಲ್ ಡಾಟಾ ಬಫರ್ ಅಥವಾ SBUF ರಿಜಿಸ್ಟರ್. ಇಟ್ ಈಸ್ ಯೂಸ್ಡ್ ಟು ಹೋಲ್ಡ್ ದ ಸೀರಿಯಲ್ ಡಾಟಾ ವೈಲ್ ಟ್ರಾನ್ಸ್ಮಿಷನ್ ಆರ್ ರಿಸೆಪ್ಷನ್. ಸೊ ಸೀರಿಯಲ್ ಡಾಟಾ ಟ್ರಾನ್ಸ್ಮಿಷನ್ ಅಂದರೆ ಇಲ್ಲಿ 1 ಬಿಟ್ ಆದಮೇಲೆ ಇನ್ನೊಂದು ಬಿಟ್ಟು ಟ್ರಾನ್ಸ್ಮಿಟ್ ಆಗುತ್ತೆ. ಯಾಕಂದರೆ ಟ್ರಾನ್ಸ್ಮಿಟ್ ಆಗೋದಕ್ಕೆ ಒಂದೇ ಲೈನ್ ಇರುತ್ತೆ, ರಿಸೀವ್ ಆಗೋದಕ್ಕೆ ಕೂಡ ಒಂದೇ ಲೈನ್ ಇರುತ್ತೆ ಸೀರಿಯಲ್ ಕಮ್ಯುನಿಕೇಷನ್ ಅಂದರೆ. ಸೊ ಆ ಒಂದು ಲೈನಲ್ಲಿ ಒಂದಾದಮೇಲೆ ಒಂದು ಬಿಟ್ಟು ಟ್ರಾನ್ಸ್ಫರ್ ಆಗ್ಕೊಂತ ಹೋಗುತ್ತೆ. ಸೊ ಅದು 8 ಬಿಟ್ ಟ್ರಾನ್ಸ್ಮಿಟ್ ಆಗಬೇಕಾದ್ರೆ ಆ 8 ಬಿಟ್ನ ಮೊದಲು ಈ ಸೀರಿಯಲ್ ಬಫರ್ ರಿಜಿಸ್ಟರ್ ಆ 8 ಬಿಟ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಒಂದು ಬಿಟ್ಟನ್ನು ಇದು ಹೊರಗಡೆ ಅಥವಾ ಅದರಿಂದ ಮೈಕ್ರೋ ಕಂಟ್ರೋಲರ್ಗೆ ಟ್ರಾನ್ಸ್ಮಿಟ್ ಮಾಡುತ್ತೆ ಈ ಸೀರಿಯಲ್ ಬಫರ್ ರಿಜಿಸ್ಟರ್. ಸೊ ನೆಕ್ಸ್ಟ್ 3ನೇ ರಿಜಿಸ್ಟರ್ ಸೀರಿಯಲ್ ಡಾಟಾ ರಿಜಿಸ್ಟರ್ಗಳಲ್ಲಿ ಪವರ್ ಕಂಟ್ರೋಲ್ ರಿಜಿಸ್ಟರ್. ಸೊ ಹೆಸರು ಹೇಳ್ದಂಗೆ ಈ ಒಂದು ರಿಜಿಸ್ಟರ್ನ ಮೈಕ್ರೋ ಕಂಟ್ರೋಲರ್ನ ಪವರ್ ಮೋಡ್ಸ್ ಅಂದರೆ ಲೋ ಪವರ್ ಮೋಡ್, ಹೈ ಪವರ್ ಮೋಡ್, ಈ ಥರ ವರ್ಕಿಂಗ್ ಮೋಡ್ ಯಾವ ಮೋಡಲ್ಲಿ ವರ್ಕ್ ಆಗಬೇಕು 8051 ಮೈಕ್ರೋ ಕಂಟ್ರೋಲರ್ ಅನ್ನೋದು ಈ ಪವರ್ ಕಂಟ್ರೋಲ್ ರಿಜಿಸ್ಟರ್ ಕಂಟ್ರೋಲ್ ಮಾಡುತ್ತೆ. ಮತ್ತು ಸೀರಿಯಲ್ ಡಾಟಾ ಏನು ಟ್ರಾನ್ಸ್ಮಿಟ್ ಆಗುತ್ತೋ ಅದರದ್ದು ಬಾಡ್ ರೇಟ್ ಅಂದರೆ ಡಾಟಾ ಸ್ಪೀಡ್ ಕೂಡ ಈ ಪವರ್ ಕಂಟ್ರೋಲ್ ರಿಜಿಸ್ಟರ್ ಕಂಟ್ರೋಲ್ ಮಾಡುತ್ತೆ. ಸೊ ಹಿಂಗೆ ಈ 3 ರಿಜಿಸ್ಟರ್ಸ್ ಕೂಡಿ ಸೀರಿಯಲ್ ಕಂಟ್ರೋಲ್, ಸೀರಿಯಲ್ ಡಾಟಾ ಬಫರ್ ಮತ್ತು ಪವರ್ ಕಂಟ್ರೋಲ್ ಈ 3 ರಿಜಿಸ್ಟರ್ಗಳು ಕೂಡಿ ಸೀರಿಯಲ್ ಡಾಟಾ ಟ್ರಾನ್ಸ್ಮಿಷನ್ ಮತ್ತು ರಿಸೆಪ್ಷನ್ನ ಕಂಟ್ರೋಲ್ ಮಾಡೋಂಥ ಈ ರಿಜಿಸ್ಟರ್ಸ್ ಇವು ಸೀರಿಯಲ್ ಡಾಟಾ ರಿಜಿಸ್ಟರ್ಸ್. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್ ಅಥವಾ PSW. ಸೊ ಇದು ಒಂದು ಇಂಪಾರ್ಟೆಂಟ್ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್. ಏನು 21 ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ ಇದ್ದಾವೆ ಅದರಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ ಅಥವಾ ಒನ್ ಆಫ್ ದ ಇಂಪಾರ್ಟೆಂಟ್ ರಿಜಿಸ್ಟರ್. ಸೊ ಈ ರಿಜಿಸ್ಟರ್ ಏನು ಮಾಡುತ್ತೆ ಅಂದರೆ ಪ್ರೋಗ್ರಾಮ್ ಏನು ರನ್ ಆಗ್ತಾ ಇರುತ್ತೋ ಲೈನ್ ಬೈ ಲೈನ್ ಪ್ರೋಗ್ರಾಮ್ ರನ್ ಆದಾಗ ಏನೇನು ಆಪ್ರೇಷನ್ಸ್ ಆಗ್ತಾ ಇರುತ್ತೆ ಆ ಆಪ್ರೇಷನ್ದು ಸ್ಟೇಟಸ್ ಏನು ಅಂತ ಈ ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್ ರೆಕಾರ್ಡ್ ಮಾಡ್ಕೊಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇನ್ಸ್ಟ್ರಕ್ಷನ್ ಲೈನ್ ಎಕ್ಸಿಕ್ಯೂಟ್ ಆದಾಗ ಪ್ರೋಗ್ರಾಮಲ್ಲಿ ಆ ಎಕ್ಸಿಕ್ಯೂಟ್ ಆದಮೇಲೆ ಮೈಕ್ರೋ ಕಂಟ್ರೋಲರ್ ಸ್ಟೇಟಸ್ ಏನು ಅಥವಾ ಮೈಕ್ರೋ ಕಂಟ್ರೋಲರಲ್ಲಿ ರನ್ ಆಗ್ತಿರೋಂಥ ಪ್ರೋಗ್ರಾಮ್ದು ಸ್ಟೇಟಸ್ ಏನು ಅಂತ 8 ಬಿಟ್ಟಲ್ಲಿ ಈ ಒಂದು ರಿಜಿಸ್ಟರ್ ಸ್ಟೋರ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್ ಲೈನ್ ರನ್ ಆದಾಗ ಆ ಲೈನ್ ರನ್ ಆದಮೇಲೆ ಪ್ರೋಗ್ರಾಮ್ದು ಸ್ಟೇಟಸ್ ಏನಂತ ಈ ಒಂದು ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್ ರೆಕಾರ್ಡ್ ಮಾಡ್ಕೊತ ಹೋಗುತ್ತೆ. ಸೊ ಇದು ಕೂಡ 8 ಬಿಟ್ ರಿಜಿಸ್ಟರ್. ಸೊ 8 ಬಿಟ್ ಡಾಟಾನ ಇದು ಲೈನ್ ಬೈ ಲೈನ್ ಇನ್ಸ್ಟ್ರಕ್ಷನ್ಸ್ ರನ್ ಹಾಕೊಂತ ಹೋದಂಗೆಲ್ಲ 8 ಬಿಟ್ ಡಾಟಾ ಚೇಂಜ್ ಹಾಕೊಂತ ಹೋಗುತ್ತೆ ಈ ಪ್ರೋಗ್ರಾಮ್ ಸ್ಟೇಟಸ್ ವರ್ಡಲ್ಲಿ. ಸೊ ಇದರಲ್ಲಿ 4 ಫ್ಲ್ಯಾಗ್ ಬಿಟ್ಸ್ ಇರ್ತವೆ. ಈ ಒಂದು ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್ನ ಇಂಡಿಕೇಟ್ ಮಾಡೋದಕ್ಕೆ 4 ಫ್ಲ್ಯಾಗ್ ಬಿಟ್ಸ್ ಇರ್ತವೆ. ಆಮೇಲೆ 2 ಯಾವ ರಿಜಿಸ್ಟರ್ ಬ್ಯಾಂಕ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದು 2 ಬಿಟ್ಸ್ ಇರ್ತವೆ. ಆ್ಯಂಡ್ 2 ಯೂಸರ್ ಅವೈಲೇಬಲ್
ಬಿಟ್ಸ್ ಇರ್ತವೆ. ಸೊ 4 ಫ್ಲ್ಯಾಗ್ ಬಿಟ್ಸ್ ಯಾವಂದರೆ ಇದು ಫಸ್ಟ್ ಒನ್ ಪಿ ಪ್ಯಾರಿಟಿ ಫ್ಲ್ಯಾಗ್ ಅಂತ ಕರಿತೀವಿ. ಆಮೇಲೆ ಒ ವಿ ಅಂದರೆ ಓವರ್ಫ್ಲೋ ಫ್ಲ್ಯಾಗ್. ಆಮೇಲೆ ಎ ಸಿ ಅಂದರೆ ಆಕ್ಸಿಲರಿ ಕ್ಯಾರಿ ಫ್ಲ್ಯಾಗ್. ಆಮೇಲೆ ಸಿ ವೈ ಅಂದರೆ ಕ್ಯಾರಿ ಫ್ಲ್ಯಾಗ್. ಸೊ ಇಲ್ಲಿ ನೋಡ್ಬೋದು ಪ್ಯಾರಿಟಿ ಫ್ಲ್ಯಾಗ್ ಅನ್ನೋದಲ್ಲ ಅದು 0 ಬಿಟ್ಟು, ಕ್ಯಾರಿ ಫ್ಲ್ಯಾಗ್ ಅನ್ನೋದಲ್ಲ ಅದು 8th ಅಥವಾ 7th ಬಿಟ್. ಸೊ ಎಲ್ ಎಸ್ ಬಿ ಅಂದರೆ 0 ಬಿಟ್, ಎಮ್ ಎಸ್ ಬಿ ಅಂದರೆ 7th ಬಿಟ್. ಸೊ ಈ ಥರ 8 ಬಿಟ್ ರಿಜಿಸ್ಟ್ರಲ್ಲಿ ಈ ಥರ 8 ಬಿಟ್ PSW ಅಥವಾ ಪ್ರೋಗ್ರಾಮ್ ಸ್ಟೇಟಸ್ ವರ್ಡಲ್ಲಿ ಸ್ಟೋರ್ ಹಾಕೊಂತ ಹೋಗ್ತಿರುತ್ತೆ. ಇನ್ನು RS1 RS0 ಏನಿದಾವೋ ಇವು ರಿಜಿಸ್ಟರ್ ಬ್ಯಾಂಕ್ನ ಸೆಲೆಕ್ಟ್ ಮಾಡುವಂಥ ಬಿಟ್ಗಳು. ಆಮೇಲೆ PSW.1 ಮತ್ತು PSW.5 ಈ ಎರಡು ರಿಜಿಸ್ಟರ್ಸ್, ಈ ಎರಡು ಬಿಟ್ಸ್ ಏನಿದಾವೆ ಇವು ಯೂಸರ್ ಅವೈಲೇಬಲ್ ಬಿಟ್ಸು. ಇಲ್ಲಿ ಯಾವುದಾದ್ರು ಡಾಟಾನ ಯೂಸರ್ ಸ್ಟೋರ್ ಮಾಡ್ಬೋದು. ಸೊ ಈಚ್ ಫ್ಲ್ಯಾಗ್ ಅಥವಾ ಈಚ್ ಬಿಟ್ಟಲ್ಲಿ ಒಂದೊಂದು ಬಿಟ್ಟನ್ನು ನಾವು ಸ್ಟೋರ್ ಮಾಡ್ಬೋದು. ಸೊ ಪ್ರೋಗ್ರಾಮ್ ರನ್ ಆಗಬೇಕಾದ್ರೆ ಈ 4 ಫ್ಲ್ಯಾಗ್ಸ್ ಏನಿದಾವೆ, ಪ್ಯಾರಿಟಿ ಫ್ಲ್ಯಾಗು, ಓವರ್ಫ್ಲೋ ಫ್ಲ್ಯಾಗ್, ಆಕ್ಸಿಲರಿ ಕ್ಯಾರಿ ಫ್ಲ್ಯಾಗ್ ಮತ್ತು ಕ್ಯಾರಿ ಫ್ಲ್ಯಾಗ್, ಈ 4 ಬಿಟ್ಟು ಚೇಂಜ್ ಆಗ್ತಾ ಹೋಗುತ್ತೆ. ಪ್ರೋಗ್ರಾಮು 1 by 1 ಲೈನ್ ರನ್ ಹಾಕ್ಕೊಂತ ಹೋದಂಗೆಲ್ಲ ಅಥವಾ ಎಕ್ಸಿಕ್ಯೂಟ್ ಹಾಕ್ಕೊಂತ ಹೋದಂಗೆಲ್ಲ ಈ ರಿಜಿಸ್ಟರ್ಸ್ ಸೆಲೆಕ್ಷನ್ ಬಿಟ್ಸ್ ಏನಿದಾವೆ ಇದನ್ನು ನಾವು ಮೊದಲೇ ಪ್ರೋಗ್ರಾಮ್ ಮಾಡಬೇಕು. ಯಾವ ರಿಜಿಸ್ಟರ್ ಸೆಲೆಕ್ಟ್ ಆಗಿರಬೇಕು ಡಿಫಾಲ್ಟ್ ಆಗಿ ಮೈಕ್ರೋ ಕಂಟ್ರೋಲರಲ್ಲಿ ಅನ್ನೋದು. ಸೊ ಈ ಯಾವುದು ಈ 4 ಫ್ಲ್ಯಾಗ್ಸ್ ಏನಿದಾವೆ ಯಾವ ರೀತಿ 1 by 1 ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಪ್ಯಾರಿಟಿ ಫ್ಲ್ಯಾಗ್ PSW.0 ಬಿಟ್ ಅದು. ಸೊ ಪ್ಯಾರಿಟಿ ಫ್ಲ್ಯಾಗ್ ಇಸ್ ಸೆಟ್ ಟು 1 ಇಫ್ ದ ಅಕ್ಯುಮುಲೇಟರ್ ಕಂಟೇನ್ಸ್ ಅನ್ ಆಡ್ ನಂಬರ್ ಆಫ್ ಒನ್ಸ್ ಅದರ್ವೈಸ್ ಇಟ್ ಈಸ್ 0. ಇದು ಆಡ್ ಆಗಬೇಕು, ಆ್ಯಡ್ ಅಲ್ಲ. ಸೊ ಆಡ್ ನಂಬರ್ ಆಫ್ ಒನ್ಸ್ ಅದರ್ವೈಸ್ ಇಟ್ ಈಸ್ 0. ಸೊ ಪ್ಯಾರಿಟಿ ಫ್ಲ್ಯಾಗ್ ಯಾವಾಗ 1 ಇರುತ್ತೆ ಯಾವಾಗ 0 ಇರುತ್ತೆ ಅಂದರೆ, ಸೊ ಏನೆಲ್ಲ ಒಂದು ಪ್ರೋಗ್ರಾಮ್ ಲೈನ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆದಮೇಲೆ ಅಕ್ಯುಮುಲೇಟ್ರಲ್ಲಿ ಏನು ರಿಸಲ್ಟ್ ಸ್ಟೋರ್ ಆಗುತ್ತೋ ಆ ರಿಸಲ್ಟಲ್ಲಿ 8 ಬಿಟ್ಸ್ ಏನಿರುತ್ತಲ್ಲ ಆ 8 ಬಿಟ್ ರಿಜಿಸ್ಟರ್ಸಲ್ಲಿ ಆಡ್ ನಂಬರ್ ಆಫ್ ಒನ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ 8 ಬಿಟ್ಗಳಲ್ಲಿ 1 ಬಿಟ್ಟು 3 ಬಿಟ್ಟು ಅಥವಾ 5 ಬಿಟ್ಟು ಅಥವಾ 7 ಬಿಟ್ಗಳು ಒನ್ಸ್ ಇದ್ದರೆ ಅವಾಗ ಇದೇನಾಗುತ್ತೆ ಪ್ಯಾರಿಟಿ ಫ್ಲ್ಯಾಗು 1 ಆಗುತ್ತೆ. ಅಥವಾ ಈವನ್ ನಂಬರ್ ಆಫ್ ಒನ್ಸ್ ಇದ್ದರೆ, ಅಥವಾ 2 ಒನ್ಸ್ ಇದ್ದು 4 ಒನ್ಸ್ ಇದ್ದು 6 ಒನ್ಸ್ ಇದ್ದು ಅಥವಾ 8 ಒನ್ಸ್ ಇದ್ದು ಅಂದರೆ ಈ ಒಂದು ಪ್ಯಾರಿಟಿ ಫ್ಲ್ಯಾಗ್ 0ನೇ ಇರುತ್ತೆ. ಓನ್ಲಿ ಆಡ್ ನಂಬರ್ ಆಫ್ ಒನ್ಸ್ ಇದ್ದಾಗ ಅಕ್ಯುಮುಲೇಟ್ ರಿಜಿಸ್ಟ್ರಲ್ಲಿ ಅಥವಾ ರಿಜಿಸ್ಟರ್ ಎದಲ್ಲಿ ಈ ಪ್ಯಾರಿಟಿ ಫ್ಲ್ಯಾಗ್ 1 ಇರುತ್ತೆ. ಈವನ್ ನಂಬರ್ಸ್ ಆಫ್ ಒನ್ಸ್ ಇದ್ದಾಗ ಈ ರಿಜಿಸ್ಟರ್ 0ನೇ ಇರುತ್ತೆ. ಸೊ ಇದು ಪ್ಯಾರಿಟಿ ಫ್ಲ್ಯಾಗ್. ನೆಕ್ಸ್ಟ್ ಓವರ್ಫ್ಲೋ ಫ್ಲ್ಯಾಗ್. So overflow flag will be set if signed arithmetic result is too large to fit in the destination register or a memory location. So ಇದು PSW.2 ಬಿಟ್ ಇದು ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್ ರಿಜಿಸ್ಟ್ರಲ್ಲಿ. ಸೊ ಈ ಫ್ಲ್ಯಾಗ್ ಯಾವಾಗ ಸೆಟ್ ಆಗುತ್ತೆ ಅಂದರೆ ಅರ್ಥಮೆಟಿಕ್ ಆಪ್ರೇಷನ್ ಮಾಡ್ತಿರ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮಾಡ್ತಿರ್ಬೇಕಾದ್ರೆ ಇದೇನು ಅಕ್ಯುಮುಲೇಟ್ರಲ್ಲಿ ಏನು 8 ಬಿಟ್ ಡಾಟಾ ಸ್ಟೋರ್ ಆಗುತ್ತೆ ಅಥವಾ ಯಾವ ರಿಜಿಸ್ಟ್ರಲ್ಲಿ ಯಾವ ಡಾಟಾ ಲೊಕೇಶನಲ್ಲಿ ಏನು ಡಾಟಾ ಸ್ಟೋರ್ ಆಗ್ತಿರುತ್ತೆ ಔಟ್ಪುಟ್ ರಿಸಲ್ಟ್, ಅಲ್ಲಿ ಸ್ಟೋರ್ ಆಗೋ ಕೆಪಾಸಿಟಿಗಿಂತ ಜಾಸ್ತಿ ಬಿಟ್ ರಿಸಲ್ಟ್ ಏನಾದರೂ ಜನ್ರೇಟ್ ಆದರೆ ಈ ಓವರ್ಫ್ಲೋ ಫ್ಲ್ಯಾಗು 1 ಆಗುತ್ತೆ, ಅಂದರೆ ಸೆಟ್ ಆಗುತ್ತೆ. ಅದರ್ವೈಸ್ ಇಟ್ ಈಸ್ ರೀಸೆಟ್. ಅಂದರೆ ಇಲ್ಲ ಅಂದರೆ ಓವರ್ಫ್ಲೋ ಏನಾದರೂ ಆಗಿಲ್ಲ ಅಂದರೆ ಇದು 0ನೇ ಇರುತ್ತೆ ಅಥವಾ ರೀಸೆಟ್ ಆಗೇ ಇರುತ್ತೆ. ಅದು ಓವರ್ಫ್ಲೋ ಫ್ಲ್ಯಾಗ್. ನೆಕ್ಸ್ಟ್ ಆಕ್ಸಿಲರಿ ಕ್ಯಾರಿ ಫ್ಲ್ಯಾಗ್ ಅಥವಾ AC. ಇದು PSW.6 ಬಿಟ್ ಪ್ರೋಗ್ರಾಮ್ ಸ್ಟೇಟಸ್ ವರ್ಡಲ್ಲಿ 6ನೇ ಬಿಟ್. So auxiliary flag is set if there is a carry out of bit 3 during an addition or a borrow by bit 3 during a subtraction. ಸೊ ಇದು ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಈ ಒಂದು ಆಕ್ಸಿಲರಿ ಕ್ಯಾರಿ ಫ್ಲ್ಯಾಗ್ ಯೂಸ್ ಆಗುತ್ತೆ. ಸೊ ಅಡಿಷನ್ ಮಾಡ್ತಿರ್ಬೇಕಾದ್ರೆ 3ನೇ ಬಿಟ್ಟಿಂದ 4ನೇ ಬಿಟ್ಟಿಗೆ ಕ್ಯಾರಿ ಜನ್ರೇಟ್ ಆದರೆ ಅಡಿಷನಲ್ಲಿ, ಅಥವಾ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ 4ನೇ ಬಿಟ್ಟಿಂದ 3ನೇ ಬಿಟ್ಟಿಗೆ ಏನಾದ್ರು ಬಾರೋ ಬೇಕಾಯಿತು ಅಂದರೆ ಆವಾಗ ಈ ಆಕ್ಸಿಲರಿ ಕ್ಯಾರಿ ಫ್ಲ್ಯಾಗ್ 1 ಆಗುತ್ತೆ. ಸೊ ಈ ಥರ ಈ ಕಂಡೀಷನಲ್ಲಿ ಯಾವುದಾದ್ರು ಟ್ರೂ ಆಗಿಲ್ಲ ಅಂದರೂ ಕೂಡ ಆಕ್ಸಿಲರಿ ಕ್ಯಾರಿ ಫ್ಲ್ಯಾಗ್ 0 ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಇವು 2 8 ಬಿಟ್ ನಂಬರ್ಸ್. ಈಗ ಇವಟ್ಟನ್ನ ಆ್ಯಡ್ ಮಾಡ್ತಿರ್ಬೇಕಾದ್ರೆ ಇದು 0 ಬಿಟ್, ಇದು ಫಸ್ಟ್ ಬಿಟ್, ಸೆಕೆಂಡ್ ಬಿಟ್, ಇದು ಥರ್ಡ್ ಬಿಟ್. ಫಾರ್ ಎಕ್ಸಾಂಪಲ್ ಇದನ್ನೆಲ್ಲ ಅಡಿಷನ್ ಮಾಡ್ತಿರ್ಬೇಕಾದ್ರೆ ಈ ಥರ್ಡ್ ಬಿಟ್ ಎಡಿಷನ್ ಮಾಡಿದಾಗ ಇಲ್ಲಿ ಏನಾದರೂ ಕ್ಯಾರಿ ಜನ್ರೇಟ್ ಆಯಿತು ಅಂದರೆ, ಫಾರ್ ಎಕ್ಸಾಂಪಲ್ ಈ ಥರ್ಡ್ ಬಿಟ್ ಎಡಿಷನ್ ಮಾಡಿದಾಗ ಈ ಎಡಿಷನ್ ಆಗಿ ಇಲ್ಲಿಂದ 4th ಬಿಟ್ಗೆ ಕ್ಯಾರಿ ಜನ್ರೇಟ್ ಆಯಿತು ಅಂದರೆ ಆವಾಗ ಈ ಆಕ್ಸಿಲರಿ ಕ್ಯಾರಿ ಫ್ಲ್ಯಾಗ್ 1 ಇರುತ್ತೆ. ಆ್ಯಂಡ್ ಆ್ಯಸ್ ವೆಲ್ ಸಬ್ಟ್ರ್ಯಾಕ್ಟ್ ಮಾಡಬೇಕಾದ್ರೆ ಅಷ್ಟೇ, ಈ ಸಬ್ಟ್ರ್ಯಾಕ್ಟ್ ಮಾಡಬೇಕಾದ್ರೆ ಮೇಲೆ ನಂಬರಲ್ಲಿ ಕೆಳಗಿನ ನಂಬರ್ ಕಳಿಯೋಕ್ಕಾಗಿಲ್ಲ ಅಂದರೆ ಹಿಂದಿನ ನಂಬರಿಂದ ನಾವು ಬಾರೋ ಮಾಡ್ಕೊಳ್ತೀವಿ 1 ನಂಬರ್ನ. ಸೊ ಆ ಥರ ಬಾರೋ ಮಾಡ್ಕೊಂಡಾಗ ಕೂಡ ಈ ಆಕ್ಸಿಲರಿ ಕ್ಯಾರಿ ಫ್ಲ್ಯಾಗು 1 ಆಗುತ್ತೆ. ಸೊ ಈ 2 ಕಂಡೀಷನ್ ಆಗಿಲ್ಲ ಅಂದರೆ ಈ ಆಕ್ಸಿಲರಿ ಕ್ಯಾರಿ ಫ್ಲ್ಯಾಗು
0 ಇರುತ್ತೆ. ಸೊ ನೆಕ್ಸ್ಟ್ PSW1 ಆ್ಯಂಡ್ PSW5 ಬಿಟ್. ಸೊ ಇಲ್ಲಿ ನೋಡ್ಬೋದು PSW1 ಬಿಟ್ ಇದು, PSW5 ಬಿಟ್ ಇದು. ಸೊ ಇವೆರಡು ಏನಂದರೆ ಯೂಸರ್ ಅವೈಲೇಬಲ್ ಬಿಟ್ಸು, ಇದು ಜನರಲ್ ಪರ್ಪಸ್ ಆಗಿರ್ತವೆ. ನಾವು ಬೇಕಿದ್ರೆ ಯಾವ ಡಾಟಾ ಬೇಕಾದರೂ ಇಲ್ಲಿ 2 ಬಿಟ್ ಡಾಟಾನ ಸ್ಟೋರ್ ಮಾಡ್ಬೋದು ಇವುಗಳಲ್ಲಿ. ಸೊ ನೆಕ್ಸ್ಟು ಕ್ಯಾರಿ ಫ್ಲ್ಯಾಗ್. ಸೊ ಇಲ್ಲಿ ನೋಡ್ಬೋದು PSW7 ಬಿಟ್ ಏನಿದೆಲ್ಲ ಅದು ಕ್ಯಾರಿ ಫ್ಲ್ಯಾಗ್. ಸೊ ಕ್ಯಾರಿ ಫ್ಲ್ಯಾಗ್ is set whenever there is carry out of bit 7 during addition and a borrow is needed during subtraction. ಸೊ 8 ಬಿಟ್ ನಂಬರ್ಸ್ ನಾವು ಆ್ಯಡ್ ಮಾಡ್ತಿರ್ಬೇಕಾದ್ರೆ ಸೊ ಲಾಸ್ಟ್ ಬಿಟ್ ಏನಿರುತ್ತೋ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಥವಾ MSB ಅಲ್ಲಿ ಎಡಿಷನ್ ಆಗಬೇಕಾದ್ರೆ ಕ್ಯಾರಿ ಜನರೇಟ್ ಆದಾಗ ಅಥವಾ ಸಬ್ಟ್ರಾಕ್ಷನ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಒಂದು ಬಾರೋ ಬೇಕಾದಾಗ ಈ ಕ್ಯಾರಿ ಫ್ಲ್ಯಾಗ್ 1 ಆಗುತ್ತೆ, ಸೆಟ್ ಆಗುತ್ತೆ. ಇಲ್ಲ ಈ ಎರಡು ಕಂಡೀಷನಲ್ಲಿ ಯಾವುದು ಆಗಿಲ್ಲ ಅಂದರೆ ಈ ಕ್ಯಾರಿ ಫ್ಲ್ಯಾಗ್ 0ನೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು ಅಗೇನ್ 2 8 ಬಿಟ್ ನಂಬರ್ಸ್ ಇದ್ದಾವೆ. ಸೊ ಇದರಲ್ಲಿ ಇದು 7 ಬಿಟ್, ಇದು 0 1 2 3 4 5 6 7th ಬಿಟ್. ಸೊ ಬಿಟ್ 7 ಇವೆರಡು ಎಡಿಷನ್ ಮಾಡಬೇಕಾದ್ರೆ ಇಲ್ಲಿ ಏನಾದರೂ ಕ್ಯಾರಿ ಜನ್ರೇಟ್ ಆಯಿತು, ಫಾರ್ ಎಕ್ಸಾಂಪಲ್ ಇವೆರಡು ಆ್ಯಡ್ ಮಾಡಿದಾಗ ಕ್ಯಾರಿ ಜನ್ರೇಟ್ ಆದರೆ ಸೊ ಅವಾಗ ಕ್ಯಾರಿ ಫ್ಲ್ಯಾಗ್ 1 ಆಗುತ್ತೆ. ಅದೇ ಎಡಿಷನ್ ಮಾಡಬೇಕಾದ್ರೆ. ಅದೇ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಈ ಬಿಟ್ ಸಬ್ಟ್ರಾಕ್ಟ್ ಮಾಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು 0ದಲ್ಲಿ 1 ಕಳೆಯೋದಕ್ಕೆ ಆಗಲ್ಲ, ಸಬ್ಟ್ರಾಕ್ಟ್ ಮಾಡೋದಕ್ಕೆ ಆಗಲ್ಲ. ಅವಾಗ ಏನು ಮಾಡ್ತೀವಿ ನಾವು ಈ ನೆಕ್ಸ್ಟ್ ನಂಬರಿಂದ 1 ಬಾರೋ ಮಾಡ್ಕೊಳ್ತೀವಿ. ಸೊ ಹಂಗೆ ಬಾರೋ ಮಾಡ್ಕೊಂಡಾಗ ಕೂಡ ಈ ಕ್ಯಾರಿ ಫ್ಲ್ಯಾಗು 1 ಆಗುತ್ತೆ. ಸೊ ಈ ಎರಡು ಕಂಡೀಷನ್ ಯಾವುದು ಆಗಿಲ್ಲ ಅಂದರೆ, ಯಾವುದು ಕಂಡೀಷನ್ ಟ್ರೂ ಆಗಿಲ್ಲ ಅಂದರೆ ಅವಾಗ ಈ ಕ್ಯಾರಿ ಫ್ಲ್ಯಾಗ್ 0 ಇರುತ್ತೆ. ಸೊ ಎರಡು ಕಂಡೀಷನಲ್ಲಿ ಯಾವುದಾದ್ರು ಒಂದು ಕಂಡೀಷನ್ ಟ್ರೂ ಆದರೆ ಈ ಕ್ಯಾರಿ ಫ್ಲ್ಯಾಗ್ ಸೆಟ್ ಆಗುತ್ತೆ, ಅಂದರೆ 1 ಆಗುತ್ತೆ. ನೆಕ್ಸ್ಟ್ RS0 ಆ್ಯಂಡ್ RS1 ದಟ್ ಈಸ್ PSW3 ಆ್ಯಂಡ್ PSW4 ಬಿಟ್ಸ್. ಸೊ ಇಲ್ಲಿದೆ ನೋಡಿರಿ 2 ಬಿಟ್ಸ್ PSW3 ಆ್ಯಂಡ್ PSW4 ಬಿಟ್ಸ್, RS0 ಆ್ಯಂಡ್ RS1. RS ಅಂದರೆ ರಿಜಿಸ್ಟರ್ ಬ್ಯಾಂಕ್ ಸೆಲೆಕ್ಷನ್ ಬಿಟ್ಸ್. ಸೊ 2 ಬಿಟ್ಸ್ ಇರ್ತವೆ RS0 ಆ್ಯಂಡ್ RS1ನಲ್ಲಿ. ಸೊ ಮೈಕ್ರೋ ಕಂಟ್ರೋಲರ್ ಏನು 128 ಬೈಟ್ಸ್ ಆಫ್ ರ್ಯಾಮ್ ಇರುತ್ತೆ, ಅದರಲ್ಲಿ ಮೊದಲಿಗೆ 32 ಬೈಟ್ಸು 4 ರಿಜಿಸ್ಟರ್ ಬ್ಯಾಂಕ್ ಆಗಿ ಡಿವೈಡ್ ಆಗಿರುತ್ತೆ, RB0 RB1 RB2 ಆ್ಯಂಡ್ RB3 ಅಂತ. ಸೊ ಈ ರಿಜಿಸ್ಟರ್ ಬ್ಯಾಂಕ್ಗಳು ಯಾವಾಗಲೂ ನಾವು ಮೈಕ್ರೋ ಕಂಟ್ರೋಲರಲ್ಲಿ ರೀಸೆಟ್ ಮಾಡಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ, ಅಂದರೆ ಫಸ್ಟ್ಗೆ ಆನ್ ಮಾಡಿದ ತಕ್ಷಣ ರಿಜಿಸ್ಟರ್ ಬ್ಯಾಂಕ್ 0ನೇ ಸೆಲೆಕ್ಟ್ ಆಗಿರುತ್ತೆ ಯಾವಾಗಲೂ ಡಿಫಾಲ್ಟಾಗಿ. ಸೊ ಅದನ್ನೇನಾದ್ರು ನಾವು ಬೇರೆ ರಿಜಿಸ್ಟರ್ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಈ 2 ಬಿಟ್ಸ್ನ ನಾವು ಮ್ಯಾನಿಪುಲೇಟ್ ಮಾಡಬೇಕಾಗುತ್ತೆ. RS1 ಮತ್ತು RS0 ಬಿಟ್ಗಳನ್ನು ಇದರಲ್ಲಿರುವಂಥ ಡೇಟಾನ ಚೇಂಜ್ ಮಾಡಬೇಕು. ಈ ಥರ ಚೇಂಜ್ ಮಾಡೋದ್ರಿಂದ ಇಲ್ಲಿ ನಾವು ಬೇರೆ ರಿಜಿಸ್ಟರ್ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಈ ಟ್ರೂತ್ ಟೇಬಲ್ ಪ್ರಕಾರ ನಾವು ಯಾವ ರಿಜಿಸ್ಟರ್ ಬ್ಯಾಂಕ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೋದು ಅಂತ ನೋಡ್ಬೋದು. ಸೊ RS1 ಬಿಟ್ 0, RS0 ಬಿಟ್ ಕೂಡ 0 ಇತ್ತಂದರೆ ಅವಾಗ ಏನಾಗುತ್ತೆ, ರಿಜಿಸ್ಟರ್ ಬ್ಯಾಂಕ್ 0 ಸೆಲೆಕ್ಟ್ ಆಗಿರುತ್ತೆ. ಸೊ ಅವಾಗ ಇದು ರಿಜಿಸ್ಟರ್ ಬ್ಯಾಂಕ್ ಡಿಫಾಲ್ಟ್ ರಿಜಿಸ್ಟರ್ ಬ್ಯಾಂಕ್ ಆಗಿರುತ್ತೆ. ಸೊ RS1 0 RS0 1 ಇದ್ದಾಗ ರಿಜಿಸ್ಟರ್ ಬ್ಯಾಂಕ್ 1 ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ. ಸೊ ಅವಾಗ ರಿಜಿಸ್ಟರ್ ಬ್ಯಾಂಕ್ 1 ಏನದ ಅಲ್ಲದು ಡಿಫಾಲ್ಟ್ ರಿಜಿಸ್ಟರ್ ಬ್ಯಾಂಕ್ ಆಗಿರುತ್ತೆ. ಸೊ ಅದರಲ್ಲಿರೋಂಥ ರಿಜಿಸ್ಟರ್ಸ್ ಏನಿರ್ತವೆ R0 to R7 ಔಟನ್ನ ನಾವು ಯೂಸ್ ಮಾಡ್ಕೋಬೋದು. ಅದೇ RS1 1 RS0 0 ಇದ್ದಾಗ 2ನೇ ರಿಜಿಸ್ಟರ್ ಬ್ಯಾಂಕ್ ಅಂದರೆ ರಿಜಿಸ್ಟರ್ ಬ್ಯಾಂಕ್ 2 ಸೆಲೆಕ್ಟ್ ಆಗಿರುತ್ತೆ. ಸೊ ಇದರಲ್ಲಿರೋಂಥ ರಿಜಿಸ್ಟರ್ಸ್ನ ಅವಾಗ ನಾವು ಯೂಸ್ ಮಾಡ್ಕೋಬೋದು. ಅದೇ RS1 ಮತ್ತು RS0 ಎರಡೂ 1 ಇದ್ದಾಗ ರಿಜಿಸ್ಟರ್ ಬ್ಯಾಂಕ್ 3 ಸೆಲೆಕ್ಟ್ ಆಗುತ್ತೆ, 3ನೇ ರಿಜಿಸ್ಟರ್ ಬ್ಯಾಂಕು ಲಾಸ್ಟ್ ರಿಜಿಸ್ಟರ್ ಬ್ಯಾಂಕ್ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಸೊ ಅವಾಗ ಅದರಲ್ಲಿರೋಂಥ ರಿಜಿಸ್ಟರ್ಸ್ನ ನಾವು ಯೂಸ್ ಮಾಡ್ಕೋಬೋದು. ಸೊ ಈ ಥರ ಪ್ರೋಗ್ರಾಮ್ ಸ್ಟೇಟಸ್ ವರ್ಡಲ್ಲಿ 8 ಬಿಟ್ಗಳು ಕೂಡ ಒಂದೊಂದು ಬಿಟ್ಟು ಒಂದೊಂದು ಪರ್ಪಸ್ ಅಲಾಗಿ ಸೈನ್ ಆಗಿರುತ್ತೆ. 4 ಕ್ಯಾರಿ ಫ್ಲ್ಯಾಗ್ಸ್ ಇರ್ತವೆ ಅರ್ಥಮೆಟಿಕ್ ಮತ್ತು ಲಾಜಿಕ್ ಫಂಕ್ಷನ್ಸ್ ಮೇಲೆ. ಈ 4 ಫ್ಲ್ಯಾಗ್ಸ್ ರಿಸಲ್ಟು ಅಥವಾ ಅದರಲ್ಲಿ ಸ್ಟೋರ್ ಆಗೋಂಥ ಬಿಟ್ಟು ಡಿಸೈಡ್ ಆಗುತ್ತೆ. ಸೊ 2 ರಿಜಿಸ್ಟರ್ ಸೆಲೆಕ್ಷನ್ ಬಿಟ್ಸ್ ಇರ್ತವೆ, ರಿಜಿಸ್ಟರ್ ಬ್ಯಾಂಕ್ ಸೆಲೆಕ್ಷನ್ ಮಾಡೋದಕ್ಕೆ 2 ಬಿಟ್ಸ್ ಇರ್ತವೆ. ಯಾವ ರಿಜಿಸ್ಟರ್ ಬ್ಯಾಂಕ್ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಬೇಕು ಅನ್ನೋದು ಇಲ್ಲಿಂದ ನಾವು ಸೆಲೆಕ್ಟ್ ಮಾಡ್ಬೋದು. ಮತ್ತು 2 ಯೂಸರ್ ಅವೈಲೇಬಲ್ ಬಿಟ್ಸ್ ಇರ್ತವೆ. ಸೊ ಇದಿಷ್ಟು ಪ್ರೋಗ್ರಾಮ್ ಸ್ಟೇಟಸ್ ವರ್ಡ್. ಇನ್ನು ನೆಕ್ಸ್ಟ್ ರಿಜಿಸ್ಟರ್ ಡಾಟಾ ಪಾಯಿಂಟರ್. ಸೊ ಡಾಟಾ ಪಾಯಿಂಟರ್ ಅನ್ನೋದು 16 ಬಿಟ್ ರಿಜಿಸ್ಟರ್. ಇದೊಂದು ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್, 16 ಬಿಟ್ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ ಇದು. ಈ 16 ಬಿಟ್ ರಿಜಿಸ್ಟರ್ ಏನಾಗಿರುತ್ತೆ, 2 8 ಬಿಟ್ ರಿಜಿಸ್ಟರ್ ಆಗಿ ಡಿವೈಡ್ ಆಗಿರುತ್ತೆ, DPL ಮತ್ತು DPH ಅಂತ. ಅಂದರೆ ಡಾಟಾ ಪಾಯಿಂಟರ್ ಲೋವರ್ ಬಿಟ್ಸ್, ಡಾಟಾ ಪಾಯಿಂಟರ್ ಹೈಯರ್ ಬಿಟ್ಸ್. ಡಾಟಾ ಪಾಯಿಂಟರ್ ಲೋವರ್ ಬಿಟ್ಸಲ್ಲಿ ಮೊದಲು 8 ಬಿಟ್ಸ್ ಸ್ಟೋರ್ ಆಗುತ್ತೆ, ಡಾಟಾ ಪಾಯಿಂಟರ್ ಹೈಯರ್ ಬಿಟ್ಸಲ್ಲಿ ನೆಕ್ಸ್ಟ್ 8 ಬಿಟ್ಸ್ ಸ್ಟೋರ್ ಆಗುತ್ತೆ. ಸೊ ಈ ಥರ 16 ಬಿಟ್ ಡಾಟಾನ ಈ ಡಾಟಾ ಪಾಯಿಂಟ್ರಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಡಾಟಾ ಪಾಯಿಂಟರ್ ಈಸ್ ಯೂಸ್ಡ್ ಫಾರ್ ಅಡ್ರೆಸ್ಸಿಂಗ್ ದ ಆಫ್ ಚಿಪ್ ROM ಆ್ಯಂಡ್ RAM, ದಟ್ ಈಸ್ ಎಕ್ಸ್ಟರ್ನಲ್ ಮೆಮೊರಿ, ವಿತ್
ಮೂವ್ ಸಿ ಆ್ಯಂಡ್ ಮೂವ್ ಎಕ್ಸ್ ಇನ್ಸ್ಟ್ರಕ್ಷನ್ ರೆಸ್ಪೆಕ್ಟಿವ್ಲಿ. ಸೊ ಈ ಡಾಟಾ ಪಾಯಿಂಟರ್ನ ಮೇನ್ ಪರ್ಪಸ್ ಏನಂದರೆ, ಎಕ್ಸ್ಟರ್ನಲ್ ಮೆಮೊರಿ ಏನಿರುತ್ತೋ ಎಕ್ಸ್ಟರ್ನಲ್ ರಾಮ್ ಅಥವಾ ರ್ಯಾಮ್, ಅದರ ಅಡ್ರೆಸ್ನ ಸೆಲೆಕ್ಟ್ ಮಾಡೋದಕ್ಕೆ ಈ ಡಾಟಾ ಪಾಯಿಂಟ್ರನ್ನ ಯೂಸ್ ಮಾಡ್ತೀವಿ. ಅಂದರೆ ಅಡ್ರೆಸ್ಸಿಂಗ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ ಎಕ್ಸ್ಟರ್ನಲ್ ಮೆಮೊರಿಯನ್ನು ಕನೆಕ್ಟ್ ಮಾಡಿರ್ತೀವಿ, ಅದು 16 ಬಿಟ್ ಅಡ್ರೆಸ್ ಇರುತ್ತೆ. ಆದರೆ ಡಾಟಾ ಪಾಯಿಂಟ್ರ್ ಮತ್ತು ಡಾಟಾ ಪಾಯಿಂಟ್ರ್ ಬಿಟ್ಟು ಮೋಸ್ಟ್ ಆಫ್ ದ ರಿಜಿಸ್ಟರ್ಸ್ ಏನಿರ್ತಾವೋ 8051 ಮೈಕ್ರೋ ಕಂಟ್ರೋಲರ್ ಎಲ್ಲನೂ 8 ಬಿಟ್ ರಿಜಿಸ್ಟರ್ ಮತ್ತು ಎಲ್ಲನೂ ಬೇರೆ ಬೇರೆ ಪರ್ಪಸ್ಗೆ ಅಸೈನ್ ಆಗಿದ್ದಾವೆ. ಸೊ ಈ ಡಾಟಾ ಪಾಯಿಂಟ್ರ್ ಮೇನ್ ಪರ್ಪಸ್ ಏನಂದರೆ, ಈ 16 ಬಿಟ್ ಅಡ್ರೆಸ್ ಏನಿರುತ್ತೆ ಎಕ್ಸ್ಟರ್ನಲ್ ಮೆಮೊರಿದು, ಆ ಅಡ್ರೆಸ್ಸಿಂಗ್ ಮಾಡೋದಕ್ಕಿಂತಲೇ ಈ ಡಾಟಾ ಪಾಯಿಂಟ್ರನ್ನ ಯೂಸ್ ಮಾಡ್ತೀವಿ. ಸೊ ಎಕ್ಸ್ಟರ್ನಲ್ ರಾಮ್ನ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ, ಅಲ್ಲಿ ಅಡ್ರೆಸ್ಸಿಂಗ್ ಮಾಡಬೇಕಾದ್ರೆ MOVC ಇನ್ಸ್ಟ್ರಕ್ಷನ್ನ ಯೂಸ್ ಮಾಡ್ತೀವಿ. ಅದೇ ಎಕ್ಸ್ಟರ್ನಲ್ ರ್ಯಾಮ್ನ ಸೆಲೆಕ್ಟ್ ಮಾಡ್ಕೊಂಡು ಅಡ್ರೆಸ್ ಮಾಡಬೇಕಾದ್ರೆ MOVX ಇನ್ಸ್ಟ್ರಕ್ಷನ್ನ ಯೂಸ್ ಮಾಡ್ತೀವಿ ಪ್ರೋಗ್ರಾಮಲ್ಲಿ. ಸೊ ಈ ಥರ ಡಾಟಾ ಪಾಯಿಂಟರ್ ಎಕ್ಸ್ಟರ್ನಲ್ ಮೆಮೊರಿನ ಅಡ್ರೆಸ್ಸಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ದ ಎಕ್ಸ್ಟರ್ನಲ್ ಮೆಮೊರಿ ಆಫ್ 64 kilobytes ಕ್ಯಾನ್ ಬಿ ಅಡ್ರೆಸ್ಡ್ ಫ್ರಮ್ 0000H to FFFH. ಸೊ ಎಕ್ಸ್ಟರ್ನಲ್ 64 ಬಿಟ್ ಮೆಮೊರಿಯನ್ನು ಕನೆಕ್ಟ್ ಮಾಡ್ಕೊಂಡಿರ್ತೀವಿ ನಾವು 8051ಗೆ. ಅದರ ಅಡ್ರೆಸ್ ಬಂದು 0000H ಇಂದ ಹಿಡಿದು FFFH ವರೆಗೆ ಇರುತ್ತೆ. ಸೊ ಈ 16 ಬಿಟ್ ಅಡ್ರೆಸ್ ಏನಿದೆಯೋ ಈ ಡಾಟಾ ಪಾಯಿಂಟ್ರಿಂದ ಯೂಸ್ ಮಾಡಿಕೊಂಡು ನಾವು ಈ ಎಕ್ಸ್ಟರ್ನಲ್ ಮೆಮೊರಿಗಳನ್ನ ಅಡ್ರೆಸ್ಸಿಂಗ್ ಮಾಡ್ಬೋದು. ಸೊ ಅದು ಡಾಟಾ ಪಾಯಿಂಟರ್. ನೆಕ್ಸ್ಟ್ ಪೋರ್ಟ್ಸ್. ಸೊ 8051 ಮೈಕ್ರೋ ಕಂಟ್ರೋಲರ್ಲಿ 4 ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಇರ್ತವೆ, P0, P1, P2 ಆ್ಯಂಡ್ P3. ಈ 4 ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತಲೇ ಈ 4 ರಿಜಿಸ್ಟರ್ಸ್ ಇರ್ತವೆ, P0, P1, P2 ಆ್ಯಂಡ್ P3. ಸೊ ಇವು 8 ಬಿಟ್ ಲ್ಯಾಚ್ ರಿಜಿಸ್ಟರ್ಗಳು. 4 ಈಚ್ ಪೋರ್ಟಿಗೆ ಒಂದೊಂದು ರಿಜಿಸ್ಟರ್ಸ್ ಇರುತ್ತೆ. ಸೊ ಇವೇನು ರಿಜಿಸ್ಟರ್ ಅಂದರೆ, ಫಾರ್ ಎಕ್ಸಾಂಪಲ್ ಸೀರಿಯಲ್ ಡಾಟಾ ಬಫರ್ಗೆ ಯಾವ ಥರ SBUF ಅಂತ ರಿಜಿಸ್ಟರ್ ಬರುತ್ತೆ ಸೀರಿಯಲ್ ಕಮ್ಯುನಿಕೇಷನಲ್ಲಿ, ಅದೇ ರೀತಿ ಈ ಪ್ಯಾರಲಲ್ ಕಮ್ಯುನಿಕೇಷನಲ್ಲಿ 4 ಪೋರ್ಟ್ಗೂ ಕೂಡ ಒಂದೊಂದು ಬಫರ್ ರಿಜಿಸ್ಟರ್ ಇರುತ್ತೆ. ಆ ಬಫರ್ ರಿಜಿಸ್ಟರ್ಸ್ ಇವು P0, P1, P2, P3. ಈಚ್ IO ಪೋರ್ಟ್ಗೆ ಈಚ್ ರಿಜಿಸ್ಟರ್ ಅಸೈನ್ ಆಗಿರುತ್ತೆ. ಸೊ ಯಾವುದೇ ಡಾಟಾ ಟ್ರಾನ್ಸ್ಮಿಟ್ ಆಗಬೇಕಾದ್ರೆ ರಿಸೀವ್ ಆಗಬೇಕಾದ್ರೆ ಮೊದಲು ಈ ಲ್ಯಾಚಸ್ನಲ್ಲಿ ಸ್ಟೋರ್ ಆಗುತ್ತೆ, ಆಮೇಲೆ ಟ್ರಾನ್ಸ್ಮಿಟ್ ರಿಸೀವ್ ಆಗುತ್ತೆ. ಸೊ ಅದು ಈ ಪೋರ್ಟ್ಸ್ 4 ರಿಜಿಸ್ಟರ್ಸ್ ಇರ್ತವೆ, ಅವು ಈ 4 ಪೋರ್ಟ್ಸ್ ರಿಜಿಸ್ಟರ್ ಕೆಲಸ. ಸೊ ಇನ್ನು ಉಳಿದಂಥದ್ದು ಸ್ಟ್ಯಾಕ್ ಪಾಯಿಂಟರ್ ಮತ್ತು ಸ್ಟ್ಯಾಕ್. ಅದನ್ನು ಮುಂದಿನ ವೀಡಿಯೋದಲ್ಲಿ ಡೀಟೇಲಾಗಿ ನೋಡೋಣ, ಸ್ಟ್ಯಾಕ್ ಪಾಯಿಂಟರ್ ಯಾವ ಥರ ವರ್ಕ್ ಮಾಡುತ್ತೆ ಅಂತ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಸವ ಐಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.